ನಿರೀಕ್ಷೆ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? So for the kids who are watching me for the first time or watching my classes for the first time, ಹಲೋ ಮಕ್ಕಳ, ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ನಾನು ನಿಮಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ PUC ಫಸ್ಟ್ ಇಯರ್ಗೆ ಕೂಡ. ಸೊ ಇವತ್ತು ಮಕ್ಕಳ ಎಷ್ಟೊಂದು ಮಕ್ಕಳು ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ದೇವ್ ರೀಚ್ಡ್ ಔಟ್ ಟು ಅಸ್ ಆನ್ ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸ್, ಟೆಲಿಗ್ರಾಮ್ ಚಾನಲು ಮತ್ತು ನಮ್ಮ ಒಂದು ಯೂಟ್ಯೂಬಲ್ಲಿ ಆಗಿರಲಿ. ಮ್ಯಾಮ್ ಫಸ್ಟ್ PUCಗೆ ಕೂಡ ಕ್ಲಾಸಸ್ ತೊಗೊಳ್ಳಿ ಆ್ಯಂಡ್ ಲೈವಲ್ಲಂತೂ ಕಾಮರ್ಸ್ ಲೈವಲ್ಲಿ, ಸೈನ್ಸ್ ಲೈವಲ್ಲಂತೂ ಸಾಕಷ್ಟು ಮಕ್ಕಳು ಕೇಳ್ತಿರ್ತೀರ. ಸೊ ಅದಕ್ಕೆ ನಾನು ಇವತ್ತು ನಿಮಗೋಸ್ಕರ ತಂದಿದ್ದೇನೆ ಜೆಂಟಲ್ಮ್ಯಾನ್ ಆಫ್ ದ ಜಂಗಲಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಬ್ಯಾಂಕ್ ಕ್ವೆಶ್ಚನ್ಸ್. ಆಯಿತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಬ್ಯಾಂಕ್ ಕ್ವೆಶ್ಚನ್ಸ್ನ ನೋಡೋಣ ಬನ್ನಿ. ಸೊ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಏನಿದೆ ಮಕ್ಕಳ, ಆ್ಯಕ್ಚುಲಿ ಇಟ್ಸ್ ಎ ಸಟೈರ್. ವೈಲ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಐ ವಿಲ್ ಟೆಲ್ ಯು ವಾಟ್ ಅ ಸಟೈರ್ ಈಸ್ ಆರ್ ವಾಟ್ ಡಸ್ ಇಟ್ ಮೀನ್. ಸೊ ಇವಾಗ ನಾನು ಏನು ಹೇಳಬೇಕು ಅಂದರೆ, ಈ ಒಂದು ಚಾಪ್ಟ್ರಿಂದ ಮಕ್ಕಳ ನಿಮ್ಮ ಕರೆಂಟ್ ಬ್ಲೂ ಪ್ರಿಂಟ್ ಪ್ರಕಾರ 5 ಮಾರ್ಕ್ಸ್ಗೆ ಕ್ವೆಶ್ಚನ್ಸ್ ಬರುತ್ತೆ. ಆಯಿತಾ? 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಬರುತ್ತೆ ಆ್ಯಂಡ್ ಅದರಲ್ಲಿ 1 ಮಾರ್ಕ್ದು 1 ಕ್ವೆಶ್ಚನ್ ಬರುತ್ತೆ. ಆಯಿತಾ? ಆ್ಯಂಡ್ 5 ಮಾರ್ಕ್ಸ್ದು, ಸಾರಿ ನನಗೆ ಮ್ಯಾಥ್ಸ್ ಒಂದು ಸ್ವಲ್ಪ ವೀಕು. ಓಕೆ, 5 ಮಾರ್ಕ್ಸ್ದಲ್ಲ 4 ಮಾರ್ಕ್ಸ್ದು 1 ಕ್ವೆಶ್ಚನ್ ಬರುತ್ತೆ. ಆಯಿತಾ ಮಕ್ಕಳ? ಸೊ ಗೊತ್ತಾಯ್ತಾ ನಿಮಗೆ? ಸೊ 5 ಮಾರ್ಕ್ಸು ಈ ಒಂದು ಚಾಪ್ಟ್ರಿಂದ ಬರುತ್ತೆ. 1 ಮಾರ್ಕ್ 1 ಕ್ವೆಶ್ಚನ್ ಆ್ಯಂಡ್ 4 ಮಾರ್ಕ್ದು 1 ಪ್ರಶ್ನೆ. ಆಯಿತಾ? ಸೊ ಈ 1 ಮಾರ್ಕು ಇಟ್ಸ್ ವೆರಿ ಈಸಿ ಫಾರ್ ಯು ಟು ಗೆಟ್, ಬಿಕಾಸ್ ನಿಮಗೆ ಈ ಒಂದು ಪ್ರಶ್ನೆಗಳನ್ನ ಆನ್ಸರ್ ಮಾಡಲಿಕ್ಕೆ ಯು ನೀಡ್ ಟು ನೋ ದ ಟೆಕ್ಸ್ಟ್ ಬುಕ್ ಕ್ಲಿಯರ್ಲಿ. ಆಯಿತಾ? ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಚಾಪ್ಟರ್ನ ಪರ್ಫೆಕ್ಟಾಗಿ ನೋಡಿಕೊಂಡ್ರೆ 1 ಮಾರ್ಕ್ ಪ್ರಶ್ನೆಗಳು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಯಿತಾ? ಸೊ ಇಟ್ ಮೈಟ್ ಸೀಮ್ ಈಸಿ, ಬಟ್ ಯು ನೀಡ್ ಟು ನೋ ದ ಟೆಕ್ಸ್ಟ್ ಬುಕ್ ಲೆಸನ್ ಕಂಪ್ಲೀಟ್ಲಿ ಮಕ್ಕಳ, ಆವಾಗಲೇ ಇದು ಹೆಲ್ಪ್ ಆಗೋದು. ಆಯಿತಾ? ಆ್ಯಂಡ್ 4 ಮಾರ್ಕ್ ಪ್ರಶ್ನೆಗಳಿಗೆ ನಿಮಗೆ ಸಮ್ಮರಿ ಗೊತ್ತಿದ್ರೆ ಸಾಕು. ಆಯಿತಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಮಕ್ಕಳ, ವಿ ಆರ್ ಗೋಯಿಂಗ್ ಟು ಲುಕ್ ಆಟ್ ಮೋಸ್ಟ್ ಇಂಪಾರ್ಟೆಂಟ್ questions from your question bank. ಆಯ್ತಾ ಮಕ್ಕಳ? ಸೊ ಕ್ವೆಶ್ಚನ್ ಬ್ಯಾಂಕ್ ಇಂದ ನಿಮ್ಮ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ದು ಸೊಲ್ಯೂಷನ್ಸ್ನ ನಾನು ಕೊಡ್ತೀನಿ. ಓಕೆ, ಸೊ ಈ ಒಂದು ಪ್ರಶ್ನೆಯಿಂದಾನೆ 100% ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಕೈಂಡ್ಲಿ ಸ್ಟೇ ಟ್ಯೂನ್ಡ್ ಆ್ಯಂಡ್ ಏನೇ ಡೌಟ್ ಇದ್ರು, ನಂದು ಒಂದು ರೂಲ್ ಇದೆ ಮಕ್ಕಳ, ಐ ವಾಂಟ್ ಯು ಟು ಆಸ್ಕ್ ಮೀ ಆಸ್ ಮೆನಿ ಕ್ವೆಶ್ಚನ್ಸ್ ಆಸ್ ಪಾಸಿಬಲ್. ಆಯಿತಾ? ಸೊ ಓನ್ಲಿ ವೆನ್ ಯು ಆಸ್ಕ್ ಕ್ವೆಶ್ಚನ್ಸ್ ಯು ವಿಲ್ ಗೆಟ್ ರೆಸ್ಪಾನ್ಸಸ್ ಫಾರ್ ಇಟ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಕ್ಲಿಯರ್ ಯುವರ್ ಡೌಟ್ಸ್. ಅದರ ಜೊತೆಗೆ ನಿಮ್ಮ ಒಂದು ಜರ್ನಿನ ಇನ್ನೂ ಸ್ಟ್ರಾಂಗ್ ಮಾಡಲಿಕ್ಕೆ ನಮ್ಮ ಆರಂಭ ಕೋರ್ಸು ಮತ್ತು ಸಂಕಲ್ಪ ಕೂಡ ಇದೆ ಫಾರ್ ಯುವರ್ ಕಾಮರ್ಸ್ ಸ್ಟೂಡೆಂಟ್ಸ್, ಆರಂಭ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್. ಸೊ ಇವಾಗ ನೀವು ಹೋಗಿದ ತಕ್ಷಣ ಎನ್ರೋಲ್ ಆಗಿ, ಬಿಕಾಸ್ ಈ ಟೈಮಲ್ಲಿ ನಾವು ಒಂದು ಸ್ಪೆಷಲ್ ಡಿಸ್ಕೌಂಟ್ನ ತಂದಿದ್ದೀವಿ. ಬಿಕಾಸ್ ವಿ ಆರ್ ಸೆಲೆಬ್ರೇಟಿಂಗ್ 80th ಇಂಡಿಪೆಂಡೆನ್ಸ್ ಇಯರ್ ದಿಸ್ ಇಯರ್. ಆಯಿತಾ? ಇದೇ ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ, 80th ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಾವೊಂದು ವೆರಿ ಸ್ಪೆಷಲ್ ಡಿಸ್ಕೌಂಟ್ನ ತಂದಿದ್ದೀವಿ. ಓಕೆನಾ ಮಕ್ಕಳ? ಸೊ ಇವಾಗ ಮೊದಲನೇ ಪ್ರಶ್ನೆ ನೋಡೋಣ. ಪ್ರಶ್ನೆಗಳು ನೋಡ್ತಿರುವಾಗ ನಿಮ್ಮ ಆನ್ಸರ್ಗಳು ನೀವು ಹೆಂಗೆ ಬರೀತೀರಾ ಅಂತ ನಾನು ಹೇಳ್ತೀನಿ. ಓಕೆ, ಡೌಟ್ಸ್ನ ಕೆಳಗೆ ಹಾಕೋದನ್ನ ಮರಿಬೇಡಿ. ನಾನು ಏನೇ ಪ್ರಶ್ನೆ ಕೇಳಿದ್ರು ಅದ್ರ ಉತ್ತರ ಕೆಳಗೆ ಹಾಕಬೇಕು. ಓಕೆ, ಎಕ್ಸ್ಪ್ಲೇನ್ ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್ as he built a better hut in the gentleman of jungle. ಆಯ್ತಾ? ಸೊ ಎಕ್ಸ್ಪ್ಲೇನ್ ಅಂದರೆ ವಿವರಿಸಿ, ವಿವರಿಸಿ. ಆಯಿತಾ? ಜಸ್ಟ್ ಪಾರ್ಡನ್ ಮೈ ಕನ್ನಡ, ನಂಗೆ ಅಷ್ಟು ಚೆನ್ನಾಗಿ ಕನ್ನಡ ಬರೆಯೋಕ್ಕೆ ಬರಲ್ಲ. ರೀಸಿನ ವಿವರಿಸಿ ಬರುತ್ತಾ ಗೊತ್ತಿಲ್ಲ ನನಗೆ. ಓಕೆ, ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್ ಆಸ್ ಹಿ ಬಿಲ್ಟ್ ಅ ಬೆಟರ್ ಹಟ್ ಇನ್ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಯು ಕ್ಯಾನ್ ಆಲ್ಸೋ ಲುಕ್ ಎಟ್ ದ ಸಮ್ಮರಿ ಮಕ್ಕಳ. ಆಯಿತಾ? ಸೊ ಇಲ್ಲಿ ನೀವು ಸಮ್ಮರಿ ನಾ ಕೂಡ ಬರಿಬೋದು, ಯಾವ ಭಾಗದ್ದು ಈ ಪ್ಲಾನ್ ಆಫ್ ಆ್ಯಕ್ಷನ್ದು. ಸೊ ಅವನ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಏನಿತ್ತು, ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮಲ್ಲಿ ನಿಮಗೆ 100ಕ್ಕೆ 100 ಬೇಕು ಅಂದರೆ ನೀವು ಹಾಗೆ ಓದ್ಕೊತೀರಾ? ಇಲ್ಲ, ಕರೆಕ್ಟ್ ಅಲ್ವಾ? ನಿಮ್ಗೊಂದು ಪ್ಲ್ಯಾನ್ ಇಟ್ಕೊತೀರಾ.
ಪ್ಲ್ಯಾನ್ ಪ್ರಕಾರ ಓದ್ಕೊತೀರಾ, ಪ್ಲ್ಯಾನ್ ಪ್ರಕಾರ ನಿಮ್ಮ ದಿನಗಳನ್ನ ನೀವು ಆರ್ಗನೈಸ್ ಮಾಡ್ಕೊತೀರಾ, ಕರೆಕ್ಟ್? ಸೊ ಅದೇ ರೀತಿ ಈ ಮನುಷ್ಯನಿಗೂ ಕೂಡ ಒಂದು ಪ್ಲಾನ್ ಆಫ್ ಆಕ್ಷನ್ ಇತ್ತು, ಬಿಕಾಸ್ ನೋ ಒನ್ ಲಿಸನ್ ಟು ಹಿಮ್, ರೈಟ್? ಸೊ ಹಿ ಹ್ಯಾಡ್ ಟು ಕಮ್ ಅಪ್ ವಿತ್ ಅ ಪ್ಲಾನ್ ಆಫ್ ಹಿಸ್ ಓನ್, ಆ್ಯಂಡ್ ದಟ್ಸ್ ವಾಟ್ ಹಿ ಡಿಡ್, ಆಯ್ತಾ? ಸೊ ಅಟ್ ದಿ ಎಂಡ್ ಆಫ್ ಇಟ್ ಹಿ ಬಿಲ್ಟ್ ಅ ಬೆಟರ್ ಹಟ್ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ಸೊ ಈ ಆನ್ಸರ್ನ ನಾನು ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳ? ದ ಮ್ಯಾನ್ ರಿಯಲೈಸ್ ದಟ್ ದಿ ಅರ್ಲಿಯರ್ ಡಿಸಿಷನ್ಸ್ ಆಫ್ ದ ಕಮಿಷನ್ ಹ್ಯಾಡ್ ನಾಟ್ ಹೆಲ್ಪ್ಡ್ ಹಿಮ್. ಸೊ ಈ ಒಂದು ಪ್ಲಾನ್ ಆಫ್ ಆಕ್ಷನ್ ಯಾಕೆ ಅವ್ನು ಮಾಡ್ದ ಅನ್ನೋದನ್ನು ಫಸ್ಟ್ ಇಲ್ಲಿ ಬರ್ದಿದ್ದೀನಿ, ಆಯ್ತಾ? ಸೊ ಅವನೇನು ರಿಯಲೈಸ್ ಮಾಡ್ದ? ದಟ್ ಅರ್ಲಿಯರ್ ಡಿಸಿಷನ್ಸ್ ಏನಿತ್ತು ಅದು ಅವನ ಫೇವರ್ಗೆ ಇರಲಿಲ್ಲ, ಕರೆಕ್ಟ್? ಹಿ ವೇಟೆಡ್ ಅಂಟಿಲ್ ದ ಹಟ್ಸ್ ಆಕ್ಯುಪೈಡ್ ಬೈ ದ ಜಂಗಲ್ ಲಾರ್ಡ್ಸ್ ಬಿಗ್ಯಾನ್ ಟು ಡಿಕೆ ಆ್ಯಂಡ್ ಫಾಲ್. ಡಿಕೆ ಅಂದರೆ ಕೊಳ್ತೋಗೋದು, ಫಾಲ್ ಅಂದರೆ ಬೀಳೋದು. ಸೊ ಈ ಒಂದು ಹಟ್ಸ್ ಏನು ಅವ್ರು ಬಿಲ್ಡ್ ಮಾಡಿದ್ದ, ಆ ಹಟ್ಟು ವೋರ್ನ್ ಔಟ್ ಆಗೋ ತನಕ ಅವನು ಕಾದ, ಆಯ್ತಾ? ದೆನ್ ಒನ್ ಮಾರ್ನಿಂಗ್ ಹಿ ಬಿಲ್ಟ್ ಅ ಬಿಗ್ಗರ್ ಆ್ಯಂಡ್ ಅ ಬೆಟರ್ ಹಟ್ ಅ ಲಿಟಲ್ ಡಿಸ್ಟೆನ್ಸ್ ಅವೇ. ಸೊ ಇದೆಲ್ಲ ಆಗಕ್ಕೆ ಸ್ಟಾರ್ಟ್ ಆದ ನಂತರ ಅವನು ವೇಟ್ ಮಾಡ್ದ. ಹಿ ವೇಟೆಡ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಅ ಬಿಗ್ಗರ್ ಆ್ಯಂಡ್ ಅ ಬೆಟರ್ ಹಟ್, ಆಯ್ತಾ? ಅ ಲಿಟಲ್ ಡಿಸ್ಟೆನ್ಸ್ ಅವೇ. ಅವನು ಈ ಹಟ್ಟನ್ನ ಏನು ಮಾಡ್ದ? ಈ ಒಂದು ಕೊಳ್ತೋಗಿರೋ ಹಟ್ಗಿಂತ ದೂರದಲ್ಲಿ ಇಟ್ಟ, ಆಯ್ತಾ ಮಕ್ಕಳ? Okay, so Mr. Elephant was already inside, and Mr. Rhinoceros, Mr. Leopard, Mr. Lion, Mr. Fox, Mr. Buffalo, Mr. Hyena, and Mr. Alligator also entered the hut. ಸೊ ಇವನು ಏನು ಕಟ್ತಾನೋ ಆ ಕಟ್ಟನ್ನು ಆವರಿಸ್ಕೊಳ್ಳೋದು ಇವ್ರುಗಳ ಕೆಲಸ ಆಗಿತ್ತಲ್ವಾ? ಸೊ ಇವರೆಲ್ಲ ಏನು ಮಾಡಿದ್ರು? ದೇ ವೆಂಟ್ and occupied the new hut that was there, ಆಯ್ತಾ? They began to quarrel over their right to occupy it. ಅವರೆಲ್ಲ ಅಲ್ಲಿ ಕ್ವಾರಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು, ಇದು ನನ್ನ ಹಟ್ಟು, ನಾನು ಇಲ್ಲಿರಬೇಕು ಅಂತ ಜಗಳ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಯ್ತಾ? ದೇರ್ ಕ್ವಾರಲ್ ಸೂನ್ ಬಿಕೇಮ್ ಅ ಫೈಟ್. ಅವ್ರ ನಡುವೆ ಇರುವಂತಹ ಒಂದು ಕ್ವಾರಲ್ ಏನಿತ್ತು, ಡಿಸ್ಅಗ್ರಿಮೆಂಟ್ ಏನಿತ್ತು, ಅದೇನಾಯಿತು? ಒಂದು ಜಗಳಕ್ಕೆ ಕನ್ವರ್ಟ್ ಆಯಿತು, ಆಯಿತಾ? ವೈಲ್ ದೇ ವರ್ ಫೈಟಿಂಗ್, ಅವರೆಲ್ಲ ಜಗಳ ಆಡುವಾಗ ದ ಮ್ಯಾನ್ ಸೆಟ್ ದಿ ಹಟ್ ಆನ್ ಫೈರ್. ಆ ಒಂದು ಹಟ್ಟನ್ನ ಅವನು ಬೆಂಕಿ ಹಚ್ಬಿಟ್ಟ. ಆ್ಯಂಡ್ ಬರ್ನ್ಟ್ ಇಟ್ ಡೌನ್ ವಿತ್ ಆಲ್ ದ ಜಂಗಲ್ ಲಾರ್ಡ್ಸ್ ಇನ್ಸೈಡ್. ಅದನ್ನು ಬೆಂಕಿ ಹಾಕಿ ಹಿ ಬರ್ನ್ಟ್ ದ ಹಟ್ ಡೌನ್. ಆ್ಯಂಡ್ ಅಲ್ಲಿರುವಂತಹ ಜಂಗಲ್ ಲಾರ್ಡ್ಸ್ ಕೂಡ ಅದರೊಳಗಿದ್ರು. ಆ್ಯಂಡ್ ದೆನ್ ಹಿ ವೆಂಟ್ ಹೋಮ್ ಪೀಸ್ಫುಲಿ. ಆ್ಯಂಡ್ ದಿಸ್ ವಾಸ್ ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಮಕ್ಕಳ. ಸೊ ಇದನ್ನು ತಿಳ್ಕೊಳ್ಳಿ. ಮುಂದಿನ ಪ್ರಶ್ನೆನ ನೋಡೋಣ ಬೇಗ. ಸೊ ಮಕ್ಕಳ, ಒನ್ ಟಿಪ್ ಇಸ್ ಯಾವಾಗಲೂ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್, ಆಯಿತಾ? SSLCಲಿ ನಿಮಗೆ ಬರುವಂತಹ ಪ್ರಶ್ನೆಗಳು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಿತ್ತು, ಡೈರೆಕ್ಟ್ ಆಗಿರ್ತಿತ್ತು. ಇವಾಗ ಅನಾಲಿಟಿಕಲ್ ಕ್ವೆಶನ್ಸು ಅವ್ರು ಕೇಳ್ಬೋದು, ಅರ್ಥ ಆಯ್ತಾ? ಸೊ ಮೋಸ್ಟ್ಲಿ ದ 4 mark question is going to be an analytical question where you will have to interpret the question and then write the answer. It's not going to be as direct as it was in your SSLC. Okay, so you can fool people for a time but not forever. Explain, ಆಯ್ತಾ? ಸೊ ದ ಜಂಗಲ್ ಲಾರ್ಡ್ಸ್, ಈ ಒಂದು ಲೈನನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಐ ವಿಲ್ ರೀಡ್ ದ ಆನ್ಸರ್ ಆ್ಯಂಡ್ ದೆನ್ ಐ ವಿಲ್ ಎಕ್ಸ್ಪ್ಲೇನ್. ಈ ಆನ್ಸರ್ ಏನಿದೆ ಮಕ್ಕಳ, ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. ನೀವು ನಾನು ಹೇಳಿದಂಗೆ ವರ್ಡ್ ಬೈ ವರ್ಡ್ ಬರಿಬೇಕು ಅಂತ ಏನಿಲ್ಲ. ನಿಮ್ಮ ಓನ್ ಸ್ವಂತವಾದಂಥ ಒಂದು ಸೆಂಟೆನ್ಸಸ್ಸಿಂದ ಕೂಡ ಬರೆಯಬಹುದು, ಆಯ್ತಾ? ದ ಜಂಗಲ್ ಲಾರ್ಡ್ಸ್ ಅಂಡ್ ದ ಕಮಿಷನ್ ರಿಪೀಟೆಡ್ಲಿ ಟುಕ್ ಅಡ್ವಾಂಟೇಜ್ ಆಫ್ ದ ಮ್ಯಾನ್ ವಿಚ್ ವಿ ಸಾ ಅಲ್ವಾ? ಅವ್ರು ತಿರ್ಗಾ ಅವನ ಒಂದು ರಾಂಗ್ ಅಡ್ವಾಂಟೇಜ್ನ ತಗೊತಿದ್ರು. Wherever the man complained, the commission gave decision that favored the powerful animals, ಆಯ್ತಾ? ಸೊ ಆ ಒಂದು ಕಮಿಷನಿಂದ ಒಂದು ಜಡ್ಜ್ಮೆಂಟ್ ಏನಿತ್ತು ಅದು ಯಾವಾಗಲೂ ಆ್ಯನಿಮಲ್ಸ್ಗೆ ಫೇವರ್ ಆಗ್ತಿತ್ತು. ದ ಮ್ಯಾನ್ ಇನಿಷಿಯಲಿ accepted their decision because he had no other choice. ಇನಿಷಿಯಲಿ ಈ ಒಂದು ಡಿಸಿಷನ್ನ ಅವ್ರು ಎಕ್ಸೆಪ್ಟ್ ಮಾಡಿದ್ರು ಬಿಕಾಸ್ ಅವನ ಹತ್ರ ಯಾವುದೇ ಬೇರೆ ಚಾಯ್ಸ್ ಇರಲಿಲ್ಲ. However, he slowly understood that the so-called justice system would never protect him. ಈ ರೀತಿಯಾಗಿ ಆಗ್ತಾ ಅವ್ನಿಗೊಂದು ಅರ್ಥ ಆಗ್ಬಿಡ್ತು, ಏನು, ಈ ಒಂದು ಜಸ್ಟಿಸ್ ಸಿಸ್ಟಮ್ ಏನಿದೆ ಯಾವತ್ತು ಅವನನ್ನ ಮತ್ತೆ ಅವನ ರೈಟನ್ನ ಪ್ರೊಟೆಕ್ಟ್ ಮಾಡಲ್ಲ. ಓಕೆನಾ ಮಕ್ಕಳ? ದ ಜಂಗಲ್ ಲಾರ್ಡ್ಸ್ ಕಂಟಿನ್ಯೂ ಟು ಟೇಕ್ ದಿಸ್ ಹಿಸ್ ಹಟ್ಸ್ ಅಂಡ್ ಲ್ಯಾಂಡ್. ಫೈನಲಿ
the man found his way to deal with them. So he came up with his own plan of action here, ಮಕ್ಕಳ. ಏನ್ ಪ್ಲಾನ್ ಆಫ್ ಆಕ್ಷನ್ ಆಗಿತ್ತು? He built a new hut and allowed the jungle lords to fight among themselves before taking action against them. ಸೊ ಅವನೊಂದು ಹೊಸ ಹಟ್ನ ಕಟ್ಟ ತುಂಬ ದೂರದಲ್ಲಿ. ಅಲ್ಲಿ ಕಟ್ಟಿದ ನಂತರ he let everybody fight for the hut and then he burned the hut down. Thus the saying, people may be deceived or exploited for some time. ಅಂತಾರೆ, ನೀನು ಯಾರನ್ನೋ ಒಬ್ರನ್ನ ಫೂಲ್ ಮಾಡ್ಬೋದು, ಬಟ್ ಸುಮಾರು ಟೈಮ್, ಜಾಸ್ತಿ ಹೊತ್ತು ಅವರಿಂದ ಸತ್ಯವನ್ನ ಮುಚ್ಚಿಡಕ್ಕಾಗಲ್ಲ ಅಂತ ಹೇಳ್ತಾರೆ. ಈವೆಂಚುಲಿ ಅವ್ರಿಗೆ ಆ ನಿಜ ಗೊತ್ತಾಗತ್ತೆ ಆ್ಯಂಡ್ ಅವ್ರು ಅದ್ರ ಮೇಲೆ ಆಕ್ಷನ್ ತಗೊಂತಾರೆ. ರೈಟ್? ಸೊ ದಟ್ಸ್ ಹೌ ಐ ಯೂಸ್ ದಿಸ್ ಸೆಂಟೆನ್ಸ್ ಇನ್ ದ ಎಂಡ್ ಟು ಟೈ ದ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳ. ಆಲ್ ರೈಟ್, explain briefly the trial and the judgment of the case between the man and the elephant. ಸೊ ಇಲ್ಲಿ ಆ ಒಂದು ಎಲಿಫೆಂಟಿನ ನಡುವೆ ಬರೀ ಟ್ರಂಕ್ ಜಾಯಿನ್ ಮಾಡ್ತೀನಿ ನಾನು, ಆಯ್ತಾ? ಆ್ಯಂಡ್ ಆ ಮ್ಯಾನ್ ಇನ್ನ ನಡುವೆ ಇರುವಂತಹ, ಬರ್ದೇ ಬಿಡ್ತೀನಿ ಮಕ್ಕಳ, ಜಸ್ಟ್ ಲೈಕ್ ವಾಟ್ಸ್ ರಾಂಗ್ ವಿತ್ ಪದ್ಮಾ ಮ್ಯಾಮ್ ಅನ್ಕೊಂದಿರ ನೀವು. ಬಟ್ ಎನಿವೇಸ್, ಸೊ ಈ ಒಂದು ಮ್ಯಾನ್, ಆಲ್ ರೈಟ್, ಈ ಒಂದು ಮ್ಯಾನ್ ಮತ್ತು ಎಲಿಫೆಂಟ್ ನಡುವೆ ಇರುವಂತಹ ಒಂದು ಇದನ್ನ ಎಕ್ಸ್ಪ್ಲೇನ್ ಮಾಡಿ. ಆ ಒಂದು ಜಡ್ಜ್ಮೆಂಟ್ ಮತ್ತು ಟ್ರಯಲ್ ಹೆಂಗೆ ನಡೀತು, ಆಯಿತಾ? ಟ್ರಯಲ್ ಅಂದರೆ ಕಮಿಷನ್ ಹತ್ರ ಹೆಂಗೋಯ್ತು, ಅದೆಲ್ಲ ಏನಾಯಿತು, ವಾಟ್ ವಾಸ್ ದ ಜಡ್ಜ್ಮೆಂಟ್ ಮೇಡ್. ಆ್ಯಂಡ್ ಅವ್ರು 2-3 ಸತಿ ಇವನೂ ಕರೀತಾರೆ, ಆ ಎಲಿಫೆಂಟು ಕರೀತಾರೆ. ಆ್ಯಂಡ್ ಹೌ ವಾಸ್ ದ ಹೋಲ್ ಕಾನ್ವರ್ಸೇಷನ್. ಓಕೆ, ಸೊ ದ ಮ್ಯಾನ್ ಕಂಪ್ಲೇನ್ ಟು ದ ಲಯನ್, ದ ಕಿಂಗ್ ಆಫ್ ದ ಜಂಗಲ್, ದಟ್ ದ ಎಲಿಫೆಂಟ್ ಹ್ಯಾಡ್ ಟೇಕನ್ ಓವರ್ ಹಿಸ್ ಹಾರ್ಟ್ ಆಫ್ಟರ್ ಬೀಯಿಂಗ್ ಅಲೌಡ್ ಟು ಪುಟ್ ಓನ್ಲಿ ಹಿಸ್ ಟ್ರಂಕ್ ಇನ್ ಸೈಡ್ ಟು ಎಸ್ಕೇಪ್ ದ ರೇನ್. ಆಯಿತಾ? ಅವನು ಮ್ಯಾನು ಓಕೆ ನಿನ್ನ ಟ್ರಂಕನ್ನು ಹಾಕು ಅಂತ ಹೇಳ್ತಾನೆ ಎಲಿಫೆಂಟ್ಗೆ, ಆದರೆ ಎಲಿಫೆಂಟ್ ಪೂರ್ತಿ ಬಂದು ಕುತ್ಕೊಂಡ್ಬಿಡುತ್ತೆ. ಸೊ ಆವಾಗ ಹಿ ಗೋಸ್ ಇನ್ ಕಂಪ್ಲೇನ್ಸ್ ಟು ದ lion, the king of the jungle. The lion appointed a commission of enquiry. One commission of enquiry na appoint ಮಾಡ್ತು. ಯಾವುದು? ಈ lion, consisting of Mr. Rhinoceros, Mr. Buffalo, Mr. Alligator and Mr. Fox, with the hyena as secretary. ಅಲ್ಲಿ secretary ಆಗ ಅಪಾಯಿಂಟ್ ಆಗಿದ್ದಿದ್ದು ಯಾರು? hyena. The elephant gave his evidence first. He claimed that the man had allowed him into the hut and the dispute was caused by a misunderstanding. ಅವನಂತಾರೆ, ಇಲ್ಲ, ಆ ಒಂದು ಎಲಿಫೆಂಟ್ ಅಂತಾರೆ, ಇಲ್ಲ, ನನಗೆ ಐ ಹ್ಯಾಡ್ ದ ಪರ್ಮಿಷನ್ ಆ್ಯಂಡ್ ಇವಾಗ ಏನೇನು ಆಗ್ತಿದ್ಯೋ ಜಗಳ, ಅದು ಮೇರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಯಾವುದೇ ರೀತಿಯಾದ ಇಂಟೆನ್ಷನಲ್ ಅಲ್ಲ, ಅದು ಅವ್ನು ತಪ್ಪು ತಿಳ್ಕೊಂಡಿದ್ದೀವಿ ನಾವು ಒಬ್ರೊಬ್ರ ಬಗ್ಗೆ, ಅದಕ್ಕೆ ಇದಾಗ್ತಿರೋದು. ಆಯಿತಾ? ಸೊ ಆಮೇಲೆ ಏನಾಗುತ್ತೆ, ಮನುಷ್ಯನ ಕರೀತಾರೆ. ದ ಮ್ಯಾನ್ ವಾಸ್ ಆಲ್ಸೋ ಸಮನ್ಡ್. ದೆನ್ ಹಿ ವಾಸ್ ಆಸ್ಕ್ ಟು ಗಿವ್ ಎವಿಡೆನ್ಸ್. ಅವ್ರು ಎವಿಡೆನ್ಸ್ನ ಕೊಡ್ತಾನೆ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಗೆ ಎಲಿಫೆಂಟ್ ಬಂದ್ಬಿಟ್ಟು ಗ್ರ್ಯಾಜುಲಿ ಪೂರ್ತಿ ಹಟ್ನ ಆಕ್ಯುಪೈ ಮಾಡಿಬಿಡ್ತು ಅಂತ ಆ್ಯಂಡ್ ಇವನನ್ನು ಆಚೆ ಹಾಕ್ತು ಅಂತ. ಆಫ್ಟರ್ ಹಿಯರಿಂಗ್ ಬೋತ್ ದ ಸೈಡ್, ದ ಕಮಿಷನ್ ಡಿಕ್ಲೇರ್ಡ್ ದಟ್ ದೇರ್ ಹ್ಯಾಡ್ ಬೀನ್ ಅ ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ರಿಗ್ರೆಟ್ ಮಾಡುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಂತ ಹೇಳ್ತಾರೆ. ಇಟ್ ಡಿಸೈಡೆಡ್ ದಟ್ ದಿ ಎಲಿಫೆಂಟ್ ಕುಡ್ ಕಂಟಿನ್ಯೂ ಟು ಆಕ್ಯುಪೈ ದ ಹಟ್. ಆಮೇಲೆ ಏನು ಜಡ್ಜ್ಮೆಂಟ್ ಇತ್ತು? ಜಡ್ಜ್ಮೆಂಟ್ ವಾಸ್ ದಟ್ ದಿ ಎಲಿಫೆಂಟ್ ಏನಿದಾನೆ ಆ ಎಲಿಫೆಂಟೇ ಆ ಹಟ್ಟಲ್ಲಿ ಇರ್ತಾರೆ ಅಂತ. ಆ್ಯಂಡ್ ಮ್ಯಾನಿಗೆ ಏನಂತಾರೆ, ನೀವು ಬೇರೆ ಜಾಗ ನೋಡಿಕೊಂಡು ಅಲ್ಲಿ ಒಂದು ಹೊಸ ಹಟ್ಟನ್ನ ಕಟ್ಕೋ ಅಂತ. ದ ಕಮಿಷನ್ ಆಲ್ಸೋ ಪ್ರಾಮಿಸ್ ಟು ಪ್ರೊಟೆಕ್ಟ್ ಹಿಮ್. ಆ್ಯಂಡ್ ಮುಂದೆ ಏನೇ ಈ ಥರ ಆದ್ರೂ ನಾವು ಕಮಿಷನಿಂದ ನಿಮಗೆ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದೇನೂ ಆಗಲ್ಲ ಮಕ್ಕಳ, ಆಯಿತಾ? ದ ಜಡ್ಜ್ಮೆಂಟ್ ಕ್ಲಿಯರ್ಲಿ ಫೇವರ್ಡ್ ದ ಪವರ್ಫುಲ್ ಎಲಿಫೆಂಟ್ ರಾದರ್ ದ್ಯಾನ್ ದಿ ಹೆಲ್ಪ್ಲೆಸ್ ಮ್ಯಾನ್. ಓಕೆ, ಸೊ ಇದು ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳ. ನಾನು ಯಾವುದು ಕ್ವೆಶನ್ ಏನು ಕೇಳ್ತಿಲ್ಲ. ನಿಮ್ಗೇನೋ ಪ್ರಶ್ನೆಗಳಿದ್ರೆ ಕೆಳಗೆ ಹಾಕಿ. ಆ್ಯಂಡ್ ಡೀಟೇಲ್ ಬೇಕು ಅಂದರೆ ನೀವು ಡೆಫಿನೆಟ್ಲಿ ನಮ್ಮ ಕೋರ್ಸಸ್ನ ಜಾಯ್ನ್ ಆಗಿ. ಸಂಕಲ್ಪಲ್ಲಿ ನಿಮಗೆ ಮೇನ್ ಸಬ್ಜೆಕ್ಟ್ಸ್ದು ಮಾತ್ರ ಇದು ಸಿಗುತ್ತೆ. ಯು ವಿಲ್ ನಾಟ್ ಹ್ಯಾವ್ ಲೈವ್ ಕ್ಲಾಸಸ್ ವಿ ಡೋಂಟ್ ಹ್ಯಾವ್ ಲೈವ್ ಕ್ಲಾಸಸ್ ಫಾರ್ PU1 ಕಾಮರ್ಸ್ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಆಫರಿಂಗ್. ಬಟ್ PU1 ಸೈನ್ಸ್ ಅವ್ರಿಗೆ ಇರೋದ್ರಿಂದ ಸೊ ಹೋಗಿ ಎನ್ರೋಲ್ ಆಗಿ. ಓಕೆ, Peace is costly, but it is worth the expense. Elucidate the underlying irony. ಆಯಿತಾ? ಸೊ ಇವಾಗ ಫಸ್ಟಲ್ಲೇ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡಿ, ದ ಸ್ಟೇಟ್ಮೆಂಟ್ ಇಸ್ ಐರಾನಿಕ್ ಬಿಕಾಸ್ ದ ಮ್ಯಾನ್ ಫೈನಲಿ ಗೆಟ್ಸ್ ಪೀಸ್ ಓನ್ಲಿ ಆಫ್ಟರ್ ಬರ್ನಿಂಗ್ ಡೌನ್ ದ ಹಟ್ ವಿತ್ ಆಲ್ ದ ಜಂಗಲ್ ಲಾರ್ಡ್ಸ್ ಇನ್ಸೈಡ್ ಇಟ್. ಆಯಿತಾ? ಸೊ ಅವನಿಗೆ ಯಾವಾಗ ಪೀಸ್ ಸಿಗುತ್ತೆ? ಓನ್ಲಿ ಆಫ್ಟರ್ ಬರ್ನಿಂಗ್ ಡೌನ್ ದ ಹಟ್ ವಿತ್ ಆಲ್ ದ ಜಂಗಲ್ ಲಾರ್ಡ್ಸ್. Throughout the story, the man tries to get justice peacefully. Throughout
ಮ್ಯಾನು ಪೀಸ್ಫುಲಿ ಜಸ್ಟಿಸ್ನ ತಗೊಂಡು ಬರೋಕ್ಕೆ ಹೇಳ್ತಾರೆ ಆಯಿತಾ. he tries to do it. He approaches the lion and accepts the decision. First time ಅವ್ರೇನು ಡಿಸಿಷನ್ ಹೇಳ್ತಾರಲ್ಲ ನೀವು ಬೇರೆ ಹಟ್ ಇಟ್ಕೋ, he accepts it also. ಬಟ್ ಆದ್ರೂ ಅವ್ನು ಬೇರೆ ಜಂಗಲ್ ಲಾರ್ಡ್ಸ್ ಬಂದು they used to occupy it and he used to lose his hut and land. Finally, when the jungle lords began fighting among themselves in his new hut, the man sets it on fire and destroys them. ಆಯ್ತಾ. ಸೊ ಇವಾಗ ಏನಾಗುತ್ತೆ, ಅವನ ಕೊನೆಗೆ ಎಷ್ಟು ಕೋಪ ಬರುತ್ತೆ ಅವನಿಗೆ ಅಂದರೆ, he knew that these people are not going to help him out. ಸೊ ಅವನೇ ಅದನ್ನ ಎಲ್ಲ ಜಂಗಲ್ ಲಾರ್ಡ್ಸ್ ಜಗಳ ಆಡುವಾಗ he burns the hut down. ಆಯ್ತಾ. The irony is that the man achieves peace only after paying a very high and destructive price. ಆಯ್ತಾ. He only gets peace after paying that price. ಓಕೆನಾ ಮಕ್ಕಳೇ. His peaceful attempts had failed while his final action gave him peace he wanted. ಅವನ ಫೈನಲ್ ಆಕ್ಷನ್ ಏನಿತ್ತು, gave him the peace that he wanted. ಓಕೆನಾ. ಸೊ ಮಕ್ಕಳ, ಇದೇ ರೀತಿಯಾಗಿ ನಾವು ಟೀಚರ್ಸ್ ನಿಮ್ಮ ಕೋರ್ಸಸ್ಸಲ್ಲಿ ಕೂಡ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಆ್ಯಂಡ್ ಐ ನೋ ದಿಸ್ ಇಸ್ ಯೋರ್ ಫಸ್ಟ್ PU English class. Yes, with that you can see, like I said, this is the time where you can get freedom from all your headache, tension, confusion, because ಪರೀಕ್ಷೆ ಪರಿವಾರ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೆ ಮಕ್ಕಳ. ಸೊ ನಮ್ಮ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ 80 years ಆಫ್ ಫ್ರೀಡಮ್ ಸಿಗ್ತಿರೋದ್ರಿಂದ ನಾವು ಫ್ರೀಡಮ್ ಉತ್ಸವನ ನಡೆಸ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ 80 ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಆಫರ್ ಸಿಗ್ತಿದೆ. ಸೊ ಇನ್ನು ಸ್ಲಾಟ್ಸ್ ಇದೆಯಾ ಅಂತ ನೀವೇ ಹೋಗಿ ತಿಳ್ಕೊಳ್ಳಿ ಬೈ ಗೋಯಿಂಗ್, ಕೆಳಗಡೆ ಲಿಂಕ್ ಹಾಕಿರ್ತೀವಿ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಎನ್ರೋಲ್. ಆಯಿತಾ. ಸೊ ಯೂಸ್ ಕೋಡ್, ಈ ಒಂದು ಕೋಡ್ ಏನು ಹಾಕಿದ್ದೀವಿ ಮಕ್ಕಳ, ಈ ಕೋಡ್ನ ಯೂಸ್ ಮಾಡೋದನ್ನು ಮರಿಬೇಡಿ. ಫ್ರೀಡಮ್ 80 ಕೋಡ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಯು. ಅದನ್ನು ಹೇಳ್ತಾ ಮಕ್ಕಳೇ, ನಾನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಕ್ಲಾಸ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.